ಆತ್ಮಹತ್ಯೆ ಮಾಡಿಕೊಂಡಿರುವ ವ್ಯಕ್ತಿಯ ಪರಿಚಯವೇ ನನಗಿಲ್ಲ. ಗುತ್ತಿಗೆ ನೌಕರ ಬಾಬು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸಂಸದ ಸುಧಾಕರ್ ಅವರ ಪ್ರತಿಕ್ರಿಯೆ ಹೀಗಿದೆ. ಈ ಬಾಬು ಎಂಬ ವ್ಯಕ್ತಿ ನನಗೆ ಗೊತ್ತಿಲ್ಲ, ನಾನು ಆತನ ಮುಖವನ್ನೇ ನೋಡಿಲ್ಲ. ಆತ್ಮಹತ್ಯೆ ಮಾಡಿಕೊಂಡಿರುವ ಬಾಬು ಅವರನ್ನ ನಾನು ಒಂದ್ಸಲವೂ ನೋಡಿಲ್ಲ ಹೇಗಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪ್ರತಿಕ್ರಿಯೆ ಇದು. ಡೆಲ್ಲಿಯಲ್ಲಿ ಕೊಟ್ಟಿರೋದು ವಿಚಾರ ಏನು ಅನ್ನೋದು ನಿಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತೆ ಅನ್ಕೊಳ್ತೀನಿ. ಈ ಬಾಬು ಎಂಬಂತಹ ವ್ಯಕ್ತಿ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಸಾವನ್ನಪ್ಪಿದ್ದಾರೆ. ಅದರಲ್ಲಿ 3 ಜನರ ಹೆಸರು ಮೆನ್ಷನ್ ಆಗಿದೆ. ಅದರಲ್ಲಿ ಸುಧಾಕರ್ ಅವರ ಹೆಸರು ಕೂಡ ಇದೆ. ನನಗೆ ಕೆಲಸವನ್ನ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ನಾನು ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿಕೊಂಡು ಹಣವನ್ನ ಕೊಟ್ಟಿದ್ದೀನಿ. ಈ ಕಡೆ ಹಣವೂ ಇಲ್ಲ, ಕೆಲಸವೂ ಇಲ್ಲ, ಬಹಳ ನೊಂದಿದ್ದೀನಿ ಅಂತ ಹೇಳಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಅದರಲ್ಲಿ ಸಂಸದರ ಹೆಸರು ಕೂಡ ಮೆನ್ಷನ್ ಆಗಿದೆ. ಇದರ ಬೆನ್ನಲ್ಲ ಅದಕ್ಕೆ ಪ್ರತಿಕ್ರಿಯೆಯನ್ನ ಸುಧಾಕರ್ ಅವರು ಕೊಟ್ಟಿದ್ದಾರೆ. ತಮ್ಮ ಹೆಸರು ಬಂದಿದ್ದರೆ ಹಿಂದೆ ರಾಜಕೀಯ ಪಿತೂರಿ ಇದೆ ಅಂತ ಅವರಂತ ಇದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ರೂ ಶಿಕ್ಷೆ ಆಗಲಿ ಅಂತ ಕೂಡ ಸುಧಾಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು. ಮೃತ ಬಾಬು ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನ ಹೇಳ್ತೀನಿ ಅಂತ ಹೇಳಿದ್ದಾರೆ. ತಮ್ಮ ಜೊತೆ FIR ನಲ್ಲಿರೋ ನಾಗೇಶ್ ಗೊತ್ತು ಅಂತ ಸಂಸದ ಸುಧಾಕರ್ ಹೇಳಿದ್ದಾರೆ. ಅಂದ್ರೆ ಈ ನಾಗೇಶ್ ಮತ್ತೊಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ, ನಮಗಿಂಗೆ ಮಾಜಿ ಮಿನಿಸ್ಟ್ರು ಅಂಡ್ ಈಗ MP ಆಗಿದ್ದಾರಲ್ಲ ಇವ್ರು ಗೊತ್ತು, ನಿನಗೆ ಕೆಲಸ ಮಾಡಿಸ್ಕೊಡ್ತೀವಿ, ಇಷ್ಟಿಷ್ಟು ಹಣ ಕೊಡು ಅಂತ ಕೇಳಿದ್ರಂತೆ. ಆತನು ತಗೊಂಡೋಗಿ ಕೊಟ್ಟಿದ್ದಾನೆ ಬಾಬು. ಬಟ್ ಈ ಕಡೆ ಹಣವೂ ಇಲ್ಲ, ಉದ್ಯೋಗವೂ ಇಲ್ಲ. ಹಂಗಾಗಿತ್ತು. ಆರೋಪವನ್ನ ಹೊರಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಡ್ರೈವರ್ ಬಾಬು. ಅಂದ್ರೆ ಈ ರೀತಿ ಆರೋಪವನ್ನ ಡೆತ್ ನೋಟಲ್ಲಿ ಬರೆದಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗ್ತಾ ಇದೆ. ನೆನ್ನೆ ದಲಿತ ಸಂಘಟನೆಯವರೆಲ್ಲರೂ ಪ್ರೊಟೆಸ್ಟ್ ಮಾಡಿದ್ರು. ಈ ಕೂಡಲೇ ಯಾರ್ಯಾರು ಆರೋಪಿಗಳಿದ್ದಾರೆ ಡೆತ್ ನೋಟಲ್ಲಿ ಹೆಸರು ಮೆನ್ಷನ್ ಆಗಿದೆ ಅವ್ರಗಳ ವಿರುದ್ಧ ಕ್ರಮ ಆಗಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಸುಧಾಕರ್ ಅವರ ಹೆಸರು ಕೂಡ ಅದರಲ್ಲಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸುಧಾಕರ್ ಅವರು ಹೇಳ್ತಾ ಇರೋದು, ನನಗೆ ಈ ಮನುಷ್ಯನೇ ಗೊತ್ತಿಲ್ಲ, ಯಾರು ಅನ್ನೋದೇ ಗೊತ್ತಿಲ್ಲ, ನಾನು ನೋಡೇ ಇಲ್ಲ. ಸುಧಾಕರ್ ವಿರುದ್ಧ ಬಹಳ ಗಂಭೀರ ಆರೋಪ ಕೇಳಿ ಬಂದಿದೆ. ಅದು ಬಾಬು ಅನ್ನುವಂತಹ ವ್ಯಕ್ತಿ ಡೆತ್ ನೋಟನ್ನು ಬರೆದಿಟ್ಟಿದ್ದು. ಡೆತ್ ನೋಟ್ನಲ್ಲಿ ತನ್ನ ಸಾವಿಗೆ ಕಾರಣ ಏನು ಮತ್ತು ಕಾರಣ ಯಾರು ಅನ್ನೋದನ್ನ ಕೂಡ ಬರೆದಿಟ್ಟಿದ್ದಾರೆ. ಇದು ರಾಜ್ಯ ಬಿಜೆಪಿಗೆ ಮತ್ತು ಸುಧಾಕರ್ ಅವರಿಗೆ ಬಿಸಿ ತುಪ್ಪು ಆದಂಗೆ ಕಾಣಿಸ್ತದೆ. ಕಾರಣ ಬಹಳ ಗಂಭೀರ ಆರೋಪ, ಯಾರೋ ಬೇರೆಯವರು ಆರೋಪ ಮಾಡ್ತಾ ಇರೋದಲ್ಲ. ಈಗ ಈ ವ್ಯಕ್ತಿ ಸತ್ತ ನಂತರ ಇವರೇ ಇರ್ಬೋದು ಅಂತ ಅಕ್ಕಪಕ್ಕದವರು ಹೇಳಿ ಆರೋಪ ಹೊರಿಸ್ತಾ ಇಲ್ಲ. ಬದಲಾಗಿ ಸತ್ತಿರುವಂತಹ ವ್ಯಕ್ತಿಯೇ ಈ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಡೆತ್ ನೋಟ್ನಲ್ಲಿ ಕೆ ಸುಧಾಕರ್ ಸರ್, ಗಮನಿಸ್ತಾ ಇದ್ದೀರಾ, ಕೆ ಸುಧಾಕರ್ ಸರ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಲ್ರೆಡಿ ಒಂದ್ಸಲ ಭೇಟಿಯೂ ಕೂಡ ಆಗಿ ಬಂದಿದೆ ಅಂತ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ತನಿಖೆ ಆಗುತ್ತಾ, ತನಿಖೆಯ ಸಂದರ್ಭದಲ್ಲಿ ಎಷ್ಟನೇ ಆರೋಪಿಯಾಗಿ ಸುಧಾಕರ್ ಅವ್ರನ್ನ ಮೆನ್ಷನ್ ಮಾಡ್ತಾರೆ, A1, A2, A3 ಅಂತ ಅನ್ನೋದ್ರಲ್ಲಿ ಏನೇನಾಗುತ್ತೆ, ಈ ಪ್ರಕರಣದ ಬೆಳವಣಿಗೆಗಳು, ಕುಟುಂಬಸ್ಥರ ಆರೋಪ ಏನು, ಹೇಗೆ ನಡೆಯುತ್ತೆ ಈ ತನಿಖೆ, ಕಾದ್ ನೋಡೋಣ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ರೆ. ಮಾರುತಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗಾಗುತ್ತೆ, ತನಿಖೆಯ ಈ A1, A2 ಇದರಲ್ಲಿ ಸುಧಾಕರ್ ಅವ್ರನ್ನು ಸೇರಿಸ್ತಾ ಬಹಳ ಕಾಡ್ತದೆ. ಕಾರಣ ನೆನ್ನೆ ನಡೆದಂತಹ ಪ್ರೊಟೆಸ್ಟ್ ಹೇಗಾಗ್ತಾ ಇದೆ, ಕಾಂಗ್ರೆಸ್ ಇದನ್ನ ಹೇಗೆ ಬಳಸ್ಕೊಳ್ಬಹುದು, ಎನ್ಕ್ಯಾಶ್ ಮಾಡ್ಕೋಬಹುದು, ಬಿಜೆಪಿ ಇದರಿಂದ ಹೇಗೆ ಜಾರ್ಕೊಳ್ಬಹುದು, ಸುಧಾಕರ್ ಅವರಿಗೆ ಸಂಕಷ್ಟದ ದಿನಗಳು ಹತ್ತಿರದಲ್ಲಿದೆಯಾ? ವಿದ್ಯಾ, ಈಗಾಗಲೇ FIR ದಾಖಲಾಗಿದೆ. ಇದರಲ್ಲಿ FIR ಅಲ್ಲಿ ಮೊದಲ ಆರೋಪಿಯಾಗಿ ಮಾಜಿ ಸಚಿವ ಹಾಗೂ ಹಾಲಿ ಸಂಸದರಾಗಿರುವಂತಹ ಸುಧಾಕರ್ ಅವರನ್ನು ಸೇರ್ಪಡೆ ಮಾಡಿರುವಂಥದ್ದು. ಮೊದಲ ಆರೋಪಿಯೇ ಸುಧಾಕರ್ ಅನ್ನುವಂಥ ಒಂದು ರೀತಿಯಲ್ಲಿ FIR ಈಗಾಗಲೇ ದಾಖಲಾಗಿದೆ. ಸುಧಾಕರ್ ಸೇರಿದಂತೆ 3 ನನ್ನ ಸಾವಿಗೆ ಕಾರಣ ಅನ್ನುವಂಥದ್ದನ್ನು ಆತ ಬರೆದಿರುವಂತಹ ಮರಣೋತ್ತರ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥ ಡೆತ್ ನೋಟ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಆತ ಉಲ್ಲೇಖ ಮಾಡಿರುವಂಥದ್ದು. ನನ್ನ ಸಾವಿಗೆ ಮಾಜಿ ಸಚಿವರು ಹಾಗೂ ಹಾಲಿ ಸಂಸದರಂತಹ ಸುಧಾಕರ್ ಅವರಿಂದ ಕೆಲಸ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ನನ್ನಿಂದ ಹಣ ಪಡೆದ್ರು ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ತನ್ನ ಡೆತ್ ನೋಟಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಇದನ್ನೇ ಪ್ರಮುಖ ವಿಚಾರ ಅಂತ ತೆಗೆದುಕೊಂಡು ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯವರು ಈಗಾಗಲೇ ಸುಧಾಕರ್ ಸೇರಿದಂತೆ 3 ವಿರುದ್ಧ FIR ದಾಖಲು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಂಥ ಒಂದು ಡೆತ್ ನೋಟ್ ಪ್ರಕರಣಗಳನ್ನು ನಾವು ಹಿಂದೆ ಹಲವು ಬಾರಿ ನೋಡಿದ್ವಿ. ಅದರಲ್ಲಿ ಈಗ ಕಾಂಗ್ರೆಸ್ ಶಾಸಕರು ಹಾಗೂ ಹಿಂದೆ ಸಚಿವರಾಗಿದ್ದಂತಹ ವಾಲ್ಮೀಕಿ ಹಗರಣದಲ್ಲಿ ಯಾವ ರೀತಿಯಾಗಿ ನಾಗೇಂದ್ರ ಅವರು ಡೆತ್ ನೋಟ್ ಮೇಲೆ ಜೈಲು ಹೋಗಿದ್ರು ಅನ್ನುವಂಥದ್ದನ್ನು ಕೂಡ ನೋಡಿದ್ವಿ. ಯಾಕಂತ ಹೇಳಿದ್ರೆ ಡೆತ್ ನೋಟನ್ನು ಅಷ್ಟು ಸುಲಭವಾಗಿ ಯಾರು ಕೂಡ ಪರಿಗಣಿಸೋದಕ್ಕೆ ಆಗೋದಿಲ್ಲ, ಯಾರು ಕೂಡ ಅದನ್ನು ತಳ್ಳಹಾಕೋದಕ್ಕೆ ಆಗೋದಿಲ್ಲ. ಡೆತ್ ನೋಟ್ ಅಂತ ಹೇಳಿದಾಗ ಅದು ಅಂತಿಮವಾದಂತಹ ಒಂದು ಸಾಕ್ಷ್ಯ ಅಂತ ತನಿಖಾಧಿಕಾರಿ ಪರಿಗಣಿಸುವಂಥ ಒಂದು ಸಾಧ್ಯತೆಗಳು ಇರ್ತವೆ. ಆದರೆ ಆಡಳಿತ ಮಾಡ್ತಿರುವಂಥ ಒಂದು ಪಕ್ಷಗಳು ಹಾಗೂ ಪಕ್ಷಗಳ ಸುಪರ್ದಿನಂತೆ ಒಂದು ವೇಳೆ ತನಿಖೆ ಆಗಿದೆ ಆದರೆ ಸಹಜವಾಗಿ ವಿರೋಧ ಪಕ್ಷದಲ್ಲಿರುವಂಥವ್ರಿಗೆ ಭಾಳಷ್ಟು ಸಮಸ್ಯೆಗಳಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಿದೆ ಆದರೆ ಕೋರ್ಟ್ ಮೊರೆ ಹೋಗ್ಬೋದು. ಕೋರ್ಟ್ ಇದನ್ನು ಎಷ್ಟು ಮಾತ್ರಕ್ಕೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಆರೋಪಿ ಜಾಮೀನು ಪಡ್ಕೊಳ್ಳದೆ ಇರುವಂಥದ್ದು ಕೂಡ ನೋಡ್ತೀವಿ. ಹೀಗಾಗಿ ಈಗ ಅವ್ರ ವಿರುದ್ಧ ಆಗಿರುವಂಥ ಒಂದು ಪ್ರಕರಣ ಭಾಳಷ್ಟು ಗಂಭೀರವಾದಂಥ ಒಂದು ಪ್ರಕರಣ. ನನ್ನ ಸಾವಿಗೆ ಇಂಥವರು ಕಾರಣ ಅನ್ನುವಂಥದ್ದನ್ನು ತನ್ನ ಡೆತ್ ನೋಟಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ
ಮಾಡಿರೋದ್ರಿಂದ ಈಗ ಹಾಲಿ ಸಂಸದರಾಗಿರುವಂತಹ ಸುಧಾಕರ್ ಅವರ ವಿರುದ್ಧ ಹಾಗೂ ಅವರು ಇನ್ನು 3 ವಿರುದ್ಧ FIR ದಾಖಲು ಮಾಡಿರುವಂಥದ್ದು. ಹೀಗಾಗಿ ಸಹಜವಾಗಿ ಸುಧಾಕರ್ ಮತ್ತು ಇನ್ನು 3ಗೆ ಬಂಧನದ ಭೀತಿ ಇದ್ದೇ ಇರುತ್ತೆ. ಇದನ್ನು ಪ್ರಶ್ನೆ ಮಾಡಿಕೊಂಡು ಬಂಧನ ಭೀತಿ ಇರೋದ್ರಿಂದ ಸಹಜವಾಗಿ ನಿರೀಕ್ಷಣೆ ಜಾಮೀನು ಕೋರಿ ಈ ಆರೋಪಿಗಳು ಕೋರ್ಟ್ ಮೊರೆ ಹೋಗ್ಬೋದು. ಹೀಗಾಗಿ ಹಾಲಿ ಸಂಸದರಾಗಿರುವಂತಹ ಸುಧಾಕರ್ ಅವರು ಮುಂದಿನ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಡೆತ್ ನೋಟಲ್ಲಿ ಸುಧಾಕರ್ ಅವರ ಹೆಸರು ಮೆನ್ಷನ್ ಆಗಿರೋದ್ರಿಂದ ಸುಧಾಕರ್ ಅವರಿಂದ ನಾವು ಸುಧಾಕರ್ ಅವರ ಆಪ್ತರು ಹಣ ಪಡ್ಕೊಂಡು ಸುಧಾಕರ್ ಅವರ ಮುಖೇನ ನಿಮಗೆ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದರು ಅನ್ನುವಂಥದ್ದನ್ನು ಡೆತ್ ನೋಟ್ರಲ್ಲಿ ಪ್ರಸ್ತಾಪ ಮಾಡೋದ್ರಿಂದ ಈ ಡೆತ್ ನೋಟ್ ಭಾಳಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ತನಿಖಾಧಿಕಾರಿ ಇದನ್ನೇ ಆಧರಿಸಿ FIR ಮಾಡಿರೋದ್ರಿಂದ ಸಹಜವಾಗಿ ಮೊದಲ ಆರೋಪಿಯಿಂದ ಹಿಡಿದು 3 ಆರೋಪಿಗಳ ವಿರುದ್ಧವೂ ಕೂಡ ಈಗ ಈ ಕ್ಷಣಕ್ಕೆ ಆರೋಪಿಗಳು ಬಂಧನದ ಭೀತಿಯಲ್ಲಿ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನು ಕೋರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಇದೀಗ ಆತ್ಮಹತ್ಯೆ ಮಾಡ್ಕೊಂಡಿರುವ ವ್ಯಕ್ತಿಯೇ ನನಗೆ ಪರಿಚಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಏನನ್ನಾಗುತ್ತೆ ಈ ಪ್ರಕರಣದಲ್ಲಿ. ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಆ್ಯಂಡ್ ಅಲ್ಟಿಮೇಟ್ ಆಗಿ ಡೆತ್ ನೋಟ್ನಲ್ಲಿ ಆ ಮನುಷ್ಯನೇ ಅಂದರೆ ಈಗ ಯಾರು ಸಾವನ್ನಪ್ಪಿದ್ದಾರೆ ಅವರೇ ಹೆಸರನ್ನ ಕೂಡ ಮೆನ್ಷನ್ ಮಾಡಿರೋದ್ರಿಂದ ಬಂಧನದ ತೂಗುಕತ್ತಿ ಅಂತೂ ಇವರಿಗೆ ಕಾಡ್ತಾ ಇದೆ, ನೋ ಡೌಟ್ ಅದರಲ್ಲಿ. ಹಾಗಾಗಿ ಇವರಿಗೆ ತಪ್ಪಿಸ್ಕೊಳ್ಳೋಕಿರುವಂತಹ ಮಾರ್ಗಗಳು ಆ್ಯಂಡ್ ತನಿಖೆ ಆಗಬೇಕು. ಏನೇ ಆದರೂ ಕೂಡ ಪ್ರೂವ್ ಆಗಲಿಕ್ಕೆ ತನಿಖೆ ಆಗಲೇಬೇಕಲ್ಲ. ಸೊ ಸಂಸದರ ಹೆಸರನ್ನು ಬರೆದಿಟ್ಟು